ಆರನೇ ತಾರೀಕು ಒಂದು ಮನೆ ರಾಬರಿ ನಡೆದಿದೆ ನಮ್ಮ ಗಾಂಧಿಗಂಜ್ ಲಿಮಿಟ್ಸ್ ಅಲ್ಲಿ. ಆ ಪ್ರಕರಣದಲ್ಲಿ ಈಗಾಗಲೇ ನಾವು 3 ಆರೋಪಿಗಳನ್ನು ಹಿಡಿದಿದ್ದೇವೆ. ಪ್ಲಸ್ ಗೋಲ್ಡ್ ರಿಸೀವರ್ಗಳನ್ನು ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ಒಂದು 5 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇನ್ನೂ 2 ಆರೋಪಿಗಳು ಪರಾರಿಯಲ್ಲಿದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಈ ಪ್ರಕರಣದಲ್ಲಿ ನಾವು ಒಟ್ಟು नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. एक्सीलेंट इंग्लिश मीडियम पब्लिक स्कूल एडमिशंस आर ओपन. मदीना कॉलोनी मेन रोड बसवा कल्याण. 14 ತೊಲೆ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೇವೆ. ಪ್ಲಸ್ ಒಂದು ಮಾರುತಿ ಈಕೋ ವ್ಯಾನ್ ಅನ್ನು ಕೂಡ ರಾಬರಿಗೆ ಯೂಸ್ ಮಾಡಿದಂಥ ಒಂದು ಮಾರುತಿ ಈಕೋ ವ್ಯಾನ್ ಅನ್ನು ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಆ ದಿನ Knowledge Park the Creative School admissions are open from LKG to 10th standard. Free uniform for new admission students. ಒಂದು ಏರ್ ಗನ್ ಪಿಸ್ಟಲ್ ಅಂದರೆ ಒಂದು ಸ್ಪೋರ್ಟ್ಸ್ ಪಿಸ್ಟಲ್ ಥರ ಯೂಸ್ ಮಾಡಿ ಮನೆಯವರಿಗೆ ಹೆದರಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ಆ ಪಿಸ್ಟಲ್ನು ಕೂಡ ಏರ್ ಪಿಸ್ಟಲ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ ಒಬ್ಬ ಆರೋಪಿ ಕಡೆಯಿಂದ. ಸೊ ಆ ಪ್ರಕರಣದಲ್ಲಿ ಇನ್ನೊಂದು 10 ತೊಲೆ ನಾವು ರಿಕವರಿ ಮಾಡೋದು ಬಾಕಿ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ರಿಕವರಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಎರಡನೇದು, ಈ ವರ್ಷ ಫೆಬ್ರವರಿಯಲ್ಲಿ ನಮ್ಮ ಗಾಂಧಿಗಂಜ್ ಲಿಮಿಟ್ಸ್ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರ್ತದೆ. ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಬಂದು ಒಬ್ಬ ಮಹಿಳೆಯ ಈ ಗಂಟಲಿಂದ ಒಂದು ಚೈನನ್ನು ಕಸ್ಕೊಂಡು ಹೋಗಿದ್ದ ಪ್ರಕರಣ ಚೈನ್ ಸ್ನ್ಯಾಚಿಂಗ್ ಆಗಿರ್ತದೆ. ಕ್ರೈಮ್ ಸ್ಟಾಫ್, ಹಿರಿಯ ಅಧಿಕಾರಿಗಳು ಒಂದು ಒಳ್ಳೆಯ ಮಾಡಿದ್ದಾರೆ. ವೈಜ್ಞಾನಿಕ ಆಧಾರಗಳನ್ನು ಉಪಯೋಗಿಸಿಕೊಂಡು ಒಬ್ಬ ಆರೋಪಿ ಅನ್ನು ದಸ್ತಗಿರಿ ಮಾಡಿ ಆ ಕೇಸಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ ಹೇಳ್ತೇನೆ. ಆ ಪ್ರಕರಣದಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ 2024ರಲ್ಲಿ 2 ಚೈನ್ ಸ್ನ್ಯಾಚಿಂಗ್ಗಳನ್ನು ಹಾಗೂ 2023ರಲ್ಲಿ 1 ಚೈನ್ ಸ್ನ್ಯಾಚಿಂಗ್ ಕೇಸನ್ನು ನಾವು ಡಿಟೆಕ್ಟ್ ಮಾಡಿ ಒಟ್ಟಿನಲ್ಲಿ ಆ ಕೇಸಲ್ಲಿ ಕೂಡ 13 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ. ಅದರಲ್ಲಿ 2 ಚೈನ್ಸ್ ಇವತ್ತು ನಾವು ಕಳೆದುಕೊಂಡಿದ್ದವರಿಗೆ ನಾವು ಮಾಧ್ಯಮ ಮುಖಾಂತರ ನಾವು ಕೊಡಬೇಕಂತಿದ್ದೇವೆ. ಈ 4 ಚೈನ್ ಸ್ನ್ಯಾಚಿಂಗ್ ಕೇಸಲ್ಲಿ ಒಬ್ಬರಿದ್ದಾರೆ. ಈ ಆರೋಪಿ ನಮ್ಮ ಜಿಲ್ಲೆಯವನೇ ಇದ್ದಾನೆ. ಒಬ್ಬ ಆಟೋ ಡ್ರೈವರ್ ಇದ್ದಾನೆ. 3 ಪ್ರಕರಣಗಳು, 4. ಈ ವರ್ಷ ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಮಾತಾಡ್ತಿದ್ದೇನೆ. ಈ ವರ್ಷ ಫೆಬ್ರವರಿಯಲ್ಲಿ 1 ಪ್ರಕರಣ ಆಗಿದೆ. ಹೋದ ವರ್ಷ 2 ಪ್ರಕರಣಗಳಾಗಿದ್ದಾವೆ. 2023 1 ಪ್ರಕರಣ ಆಗಿದೆ. ಒಟ್ಟಿನಲ್ಲಿ 4 ಪ್ರಕರಣಗಳಾಗಿದ್ದಾವೆ ಚೈನ್ ಸ್ನ್ಯಾಚಿಂಗ್ ಈ ಆರೋಪಿ ಕಡೆಯಿಂದ. 4 ಪ್ರಕರಣಗಳಲ್ಲಿ 13 ತೊಲೆ. ಇಲ್ಲ, ನಮ್ಮ ಕಮಾಂಡ್ ಸೆಂಟರ್ ಡೇಟಾ ಬೇಸ್ ಮೇಲೆ ಡೇಟಾ ಬೇಸಿಸ್ ಮೇಲೆ ಈ ತಿಂಗಳು ಆಗಿದ್ದು ನಮಗೆ ಪತ್ತೆ ಆಗಿದೆ. ಆ ವ್ಯಕ್ತಿಯನ್ನು ಫಾಲೋ ಮಾಡ್ಕೊಳ್ತಾ ಹೋದಾಗ ತನ್ನ ವಿಳಾಸ, ತನ್ನ ಬೈಕ್ ನಂಬರ್ ಎಲ್ಲ ಗೊತ್ತಾಗಿದೆ. ಆಮೇಲೆ ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿ ವ್ಯಕ್ತಿಗಳಿಗೆ ಸಿಕ್ಕಿದ ಎಲ್ಲ ಟೆಕ್ನಿಕಲ್ ಡೇಟಾ ತಗೊಂಡಾಗ ಹಿಂದೆ ಆಗಿದ್ದ ಚೈನ್ ಸ್ನ್ಯಾಚಿಂಗಿಗೆ ಆ ಡೇಟಾ ಎಲ್ಲ ಮ್ಯಾಚ್ ಆಗಿ ಮತ್ತೆ ನಾವು ಮರುಪ್ರಶ್ನೆ ಮಾಡಿದಾಗ ಒಪ್ಕೊಂಡು ಆ ಗೋಲ್ಡನ್ನು ಎಲ್ಲೆಲ್ಲಿ ಮಾರಿದ್ದಾನೆ, ಯಾವ್ಯಾವ ಕಡೆ ಮಾರಿದ್ದಾನೆ ಅನ್ನೋ ವಿಷಯ ಹೇಳಿದ್ದಾನೆ. ಅದೆಲ್ಲ ನಾವು ಕ್ರಾಸ್ ವೆರಿಫೈ ಮಾಡಿದಾಗ ಅವನು ಆಟೋ ಡ್ರೈವರ್ 35 ಈಸ್ ಅನ್ ಆಟೋ ಡ್ರೈವರ್. ಬೇಸಿಕಲಿ ಪಾರ್ಟ್ ಟೈಮ್ ಆಟೋ ಡ್ರೈವ್ ಮಾಡ್ತಾ ಇರ್ತಾನೆ ಬೀದರ್. ಸೊ 4 ಚೈನ್ ಸ್ನ್ಯಾಚಿಂಗ್ ಕೇಸಸ್ ಅನ್ನು ನಾವು ಡಿಟೆಕ್ಟ್ ಮಾಡಿದ್ದೇವೆ.